ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಮಂಡ್ಯ ಅಬಕಾರಿ ಇಲಾಖೆಯ ಕರ್ಮಕಾಂಡ ಆ ಮೂಲಕ ಬಟಾಬಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ರೆವಿನ್ಯೂ ಕೊಡುವಂತ ಇಲಾಖೆ. ಇಲ್ಲೂ ಕೂಡ ಅಕ್ರಮ, ಇಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಈ ಹಿಂದೆ ಕೂಡ ಲೈಸೆನ್ಸ್ ಲಂಚ ಕೊಟ್ರೆ, ಕೈ ಬಿಸಿ ಮಾಡಿದ್ರೆ ಎಂಥವ್ರಿಗೂ ಕೂಡ ಬಾರ್ ಲೈಸೆನ್ಸ್ ಸಿಕ್ಕಿಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ಈ ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ. ಅದ್ಯಾವುದನ್ನ ಕೂಡ ಗಮನಿಸದೆ ಆರಾಮಾಗಿ ಲೈಸೆನ್ಸ್ ಸಿಗುತ್ತೆ. ಹೇಗಂದ್ರೆ ಲಂಚ ಕೊಡ್ಬೇಕಂತೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಚಂದೂಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯೋದಕ್ಕೆ ಅರ್ಜಿ ಹಾಕಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮ ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಈಗ ದೂರು ನೀಡಲಾಗಿದೆ. ವಿಡಿಯೋ ಸಮೇತ ಹೇಗ್ ಲಂಚ ಕೇಳಿದ್ದಾರಲ್ಲ, ಅದರ ವಿಡಿಯೋ ಸಮೇತ ಈಗ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಎಲ್ಲ ರಜಾ ಕೊಟ್ಟಿರೋ ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಸರ್. ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ, ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DCದೇನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇನೆ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಲಂಚ ಕೊಡುವಂತ ಇಲಾಖೆ ಕೂಡ ಅಬಕಾರಿ ಆಗೋಯ್ತಾ ಅನ್ನುವಂತ ಡೌಟ್ ಶುರುವಾಗ್ಬಿಟ್ಟಿದೆ. ಈ ಲೈಸೆನ್ಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಹಲವು ಬಾರಿ ಹೇಗ್ ಬೇಕಾಗಿ ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದಾಗ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ವಾ? ಶ್ರುತಿ, ಏನು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಆ ಲಂಚಾವತಾರ ಮಿತಿ ಮೀರಿದೆ ಅನ್ನೋ ಮಾತುಗಳು ಸಾಮಾನ್ಯವಾಗಿ ಕೇಳ್ಬರ್ತಾ ಇರುವಂತದ್ದು. ಇತ್ತೀಚೆಗೆ ಅಬಕಾರಿ ಸಚಿವರ ವಿರುದ್ಧವೇ ಲಂಚ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಇದೀಗ ಮಂಡ್ಯ ಅಬಕಾರಿ ಇಲಾಖೆಯ DC ರವಿಶಂಕರ್ ಹಾಗೂ ಮದ್ದೂರು ಭಾಗದ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಇಂಥೊಂದು ಆರೋಪ ಕೇಳಬಂದಿದೆ. ಜೊತೆಗೆ ಏನು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ರೆ ಬಾರ್ ಲೈಸೆನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತನೇ ಇದ್ರ ಬಗ್ಗೆ ಆಡಿಯೋ ಹಾಗೂ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮದ ಪುನೀತ್ ಎಂಬಾತ ಈಗ ದೂರು ನೀಡಿರುವಂತ ಏನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾನೆ. ತಮ್ಮ ಊರು ಅಂದ್ರೆ ಚಂದೂಪುರ ಗ್ರಾಮದಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಕ್ಕಾಗಿ CL7 ಅಂದ್ರೆ ಲೈಸೆನ್ಸ್ ತೆಗೆದುಕೊಳ್ಳೋಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. 4 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ಅಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡದಂತೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಕೇಳಿರುವಂತದ್ದು. ಯಾವಾಗ 4ನೇ ಬಾರಿ ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಸಾಕ್ಷಿ ಸಹಿತ ದೂರನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಏನು ಅದು ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಂತದ್ದು DC ಅಂದ್ರೆ ಮಂಡ್ಯದ
ಅಬ್ಕಾರಿ ಡಿಸಿ ಹತ್ರ ದೂರು ನೀಡಲಾಗಿದೆ. ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಮಂಡ್ಯ ಅಬಕಾರಿ ಇಲಾಖೆಯ ಕರ್ಮಕಾಂಡ ಆ ಮೂಲಕ ಬಟಾ ಬಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ರೆವಿನ್ಯೂ ಕೊಡುವಂತ ಇಲಾಖೆ. ಇಲ್ಲೂ ಕೂಡ ಅಕ್ರಮ, ಇಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಈ ಹಿಂದೆ ಕೂಡ ಲೈಸೆನ್ಸ್ ಲಂಚ ಕೊಟ್ರೆ, ಕೈ ಬಿಸಿ ಮಾಡಿದ್ರೆ ಎಂಥವ್ರಿಗೂ ಕೂಡ ಬಾರ್ ಲೈಸೆನ್ಸ್ ಸಿಕ್ಕಿಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ಈ ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ. ಅದ್ಯಾವುದನ್ನ ಕೂಡ ಗಮನಿಸದೆ ಆರಾಮಾಗಿ ಲೈಸೆನ್ಸ್ ಸಿಗುತ್ತೆ. ಹೇಗಂದ್ರೆ ಲಂಚ ಕೊಡ್ಬೇಕಂತೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಚಂದೂಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯೋದಕ್ಕೆ ಅರ್ಜಿ ಹಾಕಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮ ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಈಗ ದೂರು ನೀಡಲಾಗಿದೆ. ವಿಡಿಯೋ ಸಮೇತ ಹೇಗ್ ಲಂಚ ಕೇಳಿದ್ದಾರಲ್ಲ, ಅದರ ವಿಡಿಯೋ ಸಮೇತ ಈಗ ದೂರು ಕೊಟ್ಟಿದ್ದಾರೆ. ರಾಮನಗರ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು. ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಇದೆ. ಎಲ್ಲ ರಜಾ ಹಾಕ್ತಿರೋ ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಇರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ. ನೀವು ಪರ್ಮನೆಂಟು ಅಂತಾರೆ. ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ? ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಸರ್, ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಸುಮಾರು ಬಾರಿ, ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಸುಧಾ ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇನೆ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಲಂಚ ಕೊಡುವಂತ ಇಲಾಖೆ ಕೂಡ ಅಬಕಾರಿ ಆಗೋಯ್ತಾ ಅನ್ನುವಂತ ಡೌಟ್ ಶುರುವಾಗ್ಬಿಟ್ಟಿದೆ. ಈ ಲೈಸೆನ್ಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಹಲವು ಬಾರಿ ಹೇಗ್ ಬೇಕಾಗಿ ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದಾಗ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ವಾ? ಶ್ರುತಿ, ಏನು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತ ಇಲಾಖೆ ಅಂದ್ರೆ ಅಬ್ಕಾರಿ ಇಲಾಖೆ. ಆದ್ರೆ ಅಬ್ಕಾರಿ ಇಲಾಖೆಯಲ್ಲಿ ಆ ಲಂಚಾವತಾರ ಮಿತಿ ಮೀರಿದೆ ಅನ್ನೋ ಮಾತುಗಳು ಸಾಮಾನ್ಯವಾಗಿ ಕೇಳ್ಬರ್ತಾ ಇರುವಂತದ್ದು. ಇತ್ತೀಚೆಗೆ ಅಬ್ಕಾರಿ ಸಚಿವರ ವಿರುದ್ಧವೇ ಲಂಚ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಇದೀಗ ಮಂಡ್ಯ ಅಬ್ಕಾರಿ ಇಲಾಖೆಯ DC ರವಿಶಂಕರ್ ಹಾಗೂ ಮದ್ದೂರು ಭಾಗದ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಇಂಥೊಂದು ಆರೋಪ ಕೇಳಬಂದಿದೆ. ಜೊತೆಗೆ ಏನು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ರೆ ಬಾರ್ ಲೈಸೆನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತನೇ ಇದ್ರ ಬಗ್ಗೆ ಆಡಿಯೋ ಹಾಗೂ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮದ ಪುನೀತ್ ಎಂಬಾತ ಈಗ ದೂರು ನೀಡಿರುವಂತ ಏನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾನೆ. ತಮ್ಮ ಊರು ಅಂದ್ರೆ ಚಂದೂಪುರ ಗ್ರಾಮದಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಕ್ಕಾಗಿ CL7 ಅಂದ್ರೆ ಲೈಸೆನ್ಸ್ ತೆಗೆದುಕೊಳ್ಳೋಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. 4 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ಅಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡದಂತೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಕೇಳಿರುವಂತದ್ದು. ಯಾವಾಗ 4ನೇ ಬಾರಿ ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಸಾಕ್ಷಿ ಸಹಿತ ದೂರನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಏನು ಅದು ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಂತದ್ದು DC ಅಂದ್ರೆ